ಸಾಲೆಬೀರನಹಳ್ಳಿ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 42 ವಿದ್ಯಾರ್ಥಿಗಳ ಪೈಕಿ 5 ವಿದ್ಯಾರ್ಥಿಗಳು ಮಾತ್ರ ಪಾಸ್. ಗ್ರಾಮಸ್ಥರ ಅಸಮಾಧಾನ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸಾಲೆಬೀರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಕಳೆದ ವರ್ಷಗಳಿಂದ ಫಲಿತಾಂಶ ನಿರಾಶಾದಾಯವಾಗಿದ್ದು ಪೋಷಕರಲ್ಲಿ ಆತಂಕವನ್ನ ಮೂಡಿಸಿದೆ. 2023-24ನೇ ಸಾಲಿನಲ್ಲಿ ಕೇವಲ 8 ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು ಮತ್ತು 2024-25ನೇ ಸಾಲಿನಲ್ಲಿ ಒಟ್ಟು 42 ವಿದ್ಯಾರ್ಥಿಗಳಲ್ಲಿ ಕೇವಲ 5 ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದು, ಪಾಸಾದ ವಿದ್ಯಾರ್ಥಿಗಳೆಲ್ಲ ಬೇರೆ ಗ್ರಾಮ ಹಳ್ಳಿದವರೇ ಆಗಿದ್ದಾರೆ. ಸಾಲೆಬೀರನಹಳ್ಳಿ ಗ್ರಾಮದ ಒಬ್ಬ ವಿದ್ಯಾರ್ಥಿಯೂ ಕೂಡ ಉತ್ತೀರ್ಣರಾಗಿಲ್ಲ ಎಂಬುದು ಪೋಷಕರ ಅಳಲು. ಇದಕ್ಕೆ ಮೂಲ ಕಾರಣ ಶಿಕ್ಷಕರ ಕೊರತೆ ಜೊತೆ ಶಿಕ್ಷಕರು ಸರಿಯಾಗಿ ಪಾಠ ಮಾಡದೇ ಇರುವುದೇ ಇದಕ್ಕೆ ಕಾರಣ ಎಂದು ಅಲ್ಲಿನ ಗ್ರಾಮಸ್ಥರು ಹಾಗೂ ಪೋಷಕರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗೋಪಾಲರೆಡ್ಡಿ ಶೇರಿಕಾರ, ರೇವಣಸಿದ್ದ ಲಕ್ಷ್ಮಣ್ ಶೆಟ್ಟಿ, ನೀಲಕಂಠ, ಚಂದ್ರಕಂಠಿ, ಶಿವಕುಮಾರ, ಚಿತ್ರೇಶ್ವರ ಸ್ವಾಮಿ, ರವಿಕುಮಾರ್, ಗುತ್ತಿದಾರ, ಹನುಮಂತನ ನಾಮದಿಗಿ, ಶರಣಬಸಪ್ಪ, ಚಂದ್ರಕಂಠಿ, ಬಕ್ಕಪ್ಪ ಪಡಶೆಟ್ಟಿ ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಒಟ್ಟು 4 ಜನ ಅವ ಪರ್ಮಿಟ್ ಇದ್ದವರು, ಪಾಪ ಇದು ಮುಖ್ಯ ಉಪಾಧ್ಯಾಯ 3 ಜನ ಅತಿ ಶಿಕ್ಷಕರು. ಇಲ್ಲ ಗುತ್ತಿಗಾದ್ರ ಮೇಲೆ ಯಾವ ಬರ್ತಾರೋ ಹೋಯ್ತಾರೋ ಅದು ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರೋ ಹೇಳಲ್ಲ. ಪರ್ಮಿಟ್ ಇದ್ದವ್ರು 3. ಈಗ ಅಂದರೆ SSLC ರಿಸಲ್ಟ್ ಫೇಲ್ ಆದ ಕಾರಣ ಇದು ಶಿಕ್ಷಕರ್ಕ ಅದು ಸ್ಟಾಫ್ ಇಲ್ದಕ್ಕೆ ಫೇಲ್ ಆದ. ತಮ್ಮ ಊರಿನವ್ರು ಎಷ್ಟು ಮಂದಿ ಫೇಲ್ ಆಗಿದ್ದಾರೆ ಸರ್? ಅಂದ್ರೆ ತಮ್ಮ ಊರಿನ ಟೋಟಲ್ ರಿಸಲ್ಟೇ ಇಲ್ಲ. ಎಷ್ಟು ವರ್ಷ ನಿಂತು ಇದೇ ರೀತಿ ಆಗ್ತದೆ ಸರ್? 2 ವರ್ಷ ನಿಂತ ನಿಮ್ಮ ಊರದವ್ರು ಒಬ್ಬರು ಪಾಸ್ ಇಲ್ಲ. ಸ್ಟೂಡೆಂಟ್ಗಳಾಗ್ರಿ ಟೋಟಲ್ 5 ಮಂದಿ ಸ್ಟೂಡೆಂಟ್ ಬಂದಾರೆ ಅಂದ್ರೆ ತಾತ್ಕಾಲಿಕ ಪಾಸ್. ಮೊದಲ ಸಜ್ಜನ್ ಶೆಟ್ಟಿ ಅವರು ಇದ್ರು ಸರ್, ಅವ್ರು ಇದ್ದಾಗ 90% ರಿಸಲ್ಟ್ ಇತ್ತು ಅವಾಗ. ಅವ್ರು 2 ವರ್ಷದ ತಕರಿ ಅವ್ರಿಗೆ ಹೋದ್ರಿ. ಅವ್ರು ಹೋದ್ಮ್ಯಾಕಂತೂ ಏನಿಲ್ಲ 10% ರಿಸಲ್ಟ್ ಇಲ್ರಿ ಒಟ್ಟೆ ರೀ. ಸ್ಟಾಫ್ ಏನು ಹೇಳಪ್ಲೇ ಬೇರೆ ಇದ್ದವ್ರು 4 ಮಂದಿ ಸರಿಯಾಗಿ ಹೇಳಲ್ಲ, ಇರ್ಲ ಬಿ ಕಮ್ಮರ ಅವರು ಇದ್ರು. ಶಾಲೆಗ ಸ್ಟಾಫ್ ಇಲ್ದಕ್ಕೆ ಇದು ಅಲ್ಲತ್ತದ, ಎಜುಕೇಶನ್ ಬರೋಬರ್ ಇಲ್ಲ. ಅಂದ್ರೆ ಪರ್ಮನೆಂಟ್ ಆದಂಥ ಶಿಕ್ಷಕರು ಇರೋದ ಕಾರಣ. ಶಿಕ್ಷಕರ ಗುತ್ತಿಗಾದ್ರ ಮೇಲೆ ಇದ್ದವ್ರು ಯಾರ ಗುತ್ತಿಗಾದ್ರು ಯಾವ ಬರ್ತಾರೋ ಯಾವ ಹೋಗ್ತಾರೋ ಅದು ಗೊತ್ತಿಲ್ಲ. ಅತಿಥಿ ಶಿಕ್ಷಕರ ಮೇಲೆ ಶಿಕ್ಷಕರು ಅಂತಂದ್ರೆ 3-4 ಮಂದಿ ಯಾರ 3 ಯಾರು ಓದ್ಲಿಕ್ಕೆ ಪರ್ಮಿಟ್ ಇದ್ದರು. ಪ್ರತಿ ತಿಂಗಳಿಗರ 2 ತಿಂಗಳಿಗೊಮ್ಮೆ ಪಾಲಕರಿಗೆ ಕರ್ಸ್ಬೇಕ್ರಿ, ಊರ ಮುಖಂಡರಂತಿರ್ತಾರೆ ಕರ್ಸ್ಬೇಕ್ರಿ. ಮಕ್ಕಳು ಯಾಕೆ ಓದಲಿಲ್ಲ, ಏನು ಕುಂದು ಕೊರತೆ ಅದ ಎಲ್ಲ ತಿಳ್ಕೊಳ್ಬೇಕು. ಅವ್ರು ಶಿಕ್ಷಕರು ಮೇನ್ ಶಿಕ್ಷಕರು ಅದಾವೆ. ನಾವು ಅವ್ರಿಗೆ ಹೇಳಂತ ಹೇಳ್ತೀವಿ, ಪಾಲಕರಿಗೆ ಕರ್ಸಿ ತಿಳಿಸ್ಬೇಕು ನಿಮ್ಮ ಮಗ ಓದ್ಲತ್ತಿಲ್ರಿ ಏನು ಮಾಡಂತ ಅವ್ರ ಮನೆಗೆ ಸ್ವಲ್ಪ ತಿಳಿಸಿ ಹೇಳ್ತಾರೆ. ಇವ್ರು ಯಾವುದೇ ರೀತಿ ಒಂದು ಮೀಟಿಂಗ್ನು ಮಾಡಲ್ರಿ, ಪೋಷಕರು ಕರ್ಸೋರು ಒಂದ್ಸಲ ಹೋಗಲ್ಲ. ಇವ್ರು ಹಂಗೆ ಯಾರು ಅಂತೀವಿ ಅದು ಏನಾದ್ರು ಮುಂದಿನ ತಿಂಗಳಾದ್ರೆ ಮಾತ್ರ ಹುಡುಗರು ಮಾತ್ರ ಮೇಲೆ ಚಂದ ವಿದ್ಯಾಭ್ಯಾಸ ಕೊಡ್ಬೇಕ್ರಿ. ಅವರು ಸರ್ಕಾರ ಆದ್ಮೇಲೆ ಮೇನ್ ಪಾಯಿಂಟ್ ಅಂದ್ರೆ ಅದೇ ರೀ, ಶಿಕ್ಷಕರೇ ಇಲ್ಲರಿ. ಶಿಕ್ಷಕರ ಇದ್ಮೇಲೆ ಹುಡುಗರು ಹೆಂಗೆ ಪಾಸ್ ಆಯ್ತಾರೆ. ಅದ್ರ ಮೇಲೆ 24 hours ಯಾವಾಗಲೇ ಟೈಮ್ ಇಲ್ಲ, ಟೇಬಲ್ ಇಲ್ಲ, ಯಾವಾಗಲೂ ಹೊರಗೆ ಇರ್ತಾರೆ ಹುಡುಗರು. ಅದೊಂದು ಕರೆಕ್ಟ್ ಕಂಡೀಷನ್ ಮಾಡ್ಬೇಕು. ಹುಡುಗರು ಯಾವಾಗ ನೋಡ್ರು ಅಂಜಲಿ ಮಾಸ್ಟರ್ಗಳಂತೂ ಅಪ್ಡೇ ಅಂಜಲ್ಲ, ಹೊರಗೆ ಇರ್ತಾರೆ, ಹೊರಗೆ ಅಡ್ಡಾಡ್ತಾರೆ. ಪಾಠ ಅವ್ನು ಇದನ್ನೇ ಇಲ್ಲ. ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಸ್ಕೂಲ್ನಾಗ ಕುಡಿಯಂಥ ಹುಡುಗರಿಗೆ. ಅಲ್ಲಿ ಹೊರಗೆ ಬಂದು ಕುಡಿತಾರಲ್ಲ, ಗ್ರಾಮ ಪಂಚಾಯತ್ ಬರ್ತಾವೆ ಅಲ್ಲಿ ಬಂದಿರ್ತಾರೆ. ರೋಡ್ ದಾಟಪರಿ ಏನಾರ ಆಯ್ತಂದ್ರೆ ಒಟ್ಟು ಸ್ಕೂಲ್ನಾಗ ಒಂದು ಇದನ್ನೇ ಇಲ್ಲ ಅಂತ ಪದ್ಧತಿ ಟೋಟಲ್ದಾಗ ಹೇಳ್ಬೇಕಾಯ್ತಂದ್ರೆ. ಅಂದ್ರೆ ಶಾಲೆಯಲ್ಲಿ ಶಿಸ್ತಿನ ಜೊತೆ ಶಿಕ್ಷಣ ಬಿ ಇಲ್ಲ, ಶಿಕ್ಷಣನೂ ಇಲ್ಲ. ನೀರು ಕುಡ್ಲಾಕ ಅಲ್ಲಿ ಬರ್ತಾರೆ ಸರ್, ನಡು ರೋಡ್ ಅದ ರೀ, ಗಾಡಿ ಬೈಕ್ಗಳು ಬರ್ತಾವೆ. 2-3 ಸಲ ಆಗ್ಯಾವ್ರಿ ಸರ್ ಇನ್ಸಿಡೆಂಟ್ಗಳು ಆಗ್ಯಾವ ನಮ್ಮ ಕಣ್ಣಿದ್ರೆ ರೀ. ಯಾವ ಹುಡುಗರಿಗೆ ಏನಾರ ಆಯಿತು ಅಂತಂದ್ರೆ ಅದಕ್ಕೂ ಜವಾಬ್ದಾರಿ ಯಾರು? ಸೂಕ್ತ ಕುಡಿಯೋ ನೀರು ಸ್ಕೂಲ್ನಾಗೆ ವ್ಯವಸ್ಥೆ ಮಾಡ್ಬೇಕು ರೀ. ಅದು ಯಾರು ಸಂಬಂಧಪಟ್ಟಿದ್ರು ಅಧಿಕಾರಿಗಳು ತಿಳ್ಕೊಂಡು ವ್ಯವಸ್ಥೆ ಮಾಡ್ಬೇಕು ರೀ. ಭವಿಷ್ಯ ರೂಪಿಸ್ಕೋತಾರೋ ಇಲ್ಲೋ ಅದಕ್ಕೆ ಸೂಕ್ತ ಯಾರ್ಯಾರು ಇರ್ತಾರ ಎಲ್ಲ ಮುಖ್ಯ ಗುರುಗಳು ಹಿಡ್ಕೊಂಡು ಎಲ್ಲ ಶಿಕ್ಷಕರು ಮುಂದೆ ಬರ್ತಕ್ಕಂಥ ದಿನಗಳದಾಗ ಪೂರ್ತಿಯಾಗಿ ಕೊಡಬೇಕು. ಮಕ್ಕಳು ಭವಿಷ್ಯ ಇದು ಶಿಕ್ಷಣ ಭಾಳ ಅತ್ಯಗತ್ಯ ಅದು ಈ ಜಮಾನಕ್ಕೆ. ಹಾಗಾಗಿ ಸರ್ಕಾರಕ್ಕೆ ನಾವೆಲ್ಲರೂ ಶಾಸಕರಾಗಿರ್ಬೋದು, ಎಲ್ಲ ಇಡೀ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು, ಅವರಿಗೆಲ್ಲ ಮನವಿ ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳದಾಗ ಮಕ್ಕಳ ಭವಿಷ್ಯಕ್ಕಾಗಿ ಇಲ್ಲಿ ಏನು ಶಿಕ್ಷಣಕ್ಕೆ ಕೊರತೆ ಇದೆಯಲ್ಲ ಅದನ್ನು ಕೂಡಲೇ ಸರಿಪಡಿಸಿ ನಮಗೆಲ್ಲ ಒಂದು ಒಳ್ಳೆಯ ಗುರುಗಳನ್ನು ಈ ನಮ್ಮ ಸಾಲೆಬೀರನಹಳ್ಳಿ ಹಾಗೂ ನಮ್ಮ ತಾಲೂಕಿನಲ್ಲಿ ಎಲ್ಲೆಲ್ಲ ಇದು ಅದ ಅದೆಲ್ಲ ಕಡೆ ಸರ್ಕಾರ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ.
5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 916464328.